ಮಾಂಸ ಮೂಳೆ ರಕ್ತ ನೀವು ಬ್ಲ್ಯಾಕ್ ಕಲರಲ್ಲಿ ನೋಡ್ಬೋದು. ಹಾಯ್ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನಾಟಿ ಕೋಳಿ ಹೆಸರಲ್ಲಿ ತುಂಬ ಜನ ಮೋಸ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ದೆ. ಸೊ ಹಾಗಾಗಿ ನಿಮಗೆಲ್ಲ ನಾನು ಡಿಫ್ರೆಂಟ್ ಟೈಪ್ ಆಫ್ ಬ್ರೀಡ್ಸ್ ಬಗ್ಗೆ ಹೇಳೋಣ ಅಂತ ಇವತ್ತು ಬಂದಿದ್ದೀನಿ. ನಾನು ನಿಮ್ಮ ಬೋನ್ ಹಳ್ಳಿ ಕೋಳಿ ಫಾರ್ಮಿಂದ ಮಾತಾಡ್ತಾ ಇದ್ದೀನಿ. ಗೈಸ್ ಒಂದು ಸೆಕೆಂಡ್ ಇರಿ. ಓಕೆ ಬನ್ನಿ, ಈಗ ಡಿಫ್ರೆಂಟ್ ಟೈಪ್ ಆಫ್ ಬ್ರೀಡ್ಸ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಗಾಯ್ಸ್, ಫಸ್ಟ್ ಕೋಳಿ ಬಂದು ಕಡಕ್ನಾಥ್. ಖಡಕ್ಕಾಗಿ ಹೇಳಬೇಕು ಅಂದರೆ ನಿಮಗೆ ತಲೆಯಿಂದ ಬುಡವರೆಗೂ ಮಾಂಸ ಮೂಳೆ ರಕ್ತ ನೀವು ಬ್ಲ್ಯಾಕ್ ಕಲರಲ್ಲಿ ನೋಡ್ಬೋದು. ಈ ಕೋಳಿನ ಆಯುರ್ವೇದಿಕ್ಕು ಮತ್ತು ಯುನಾನಿ ಮೆಡಿಸಿನ್ಸ್ಗೆ ಯೂಸ್ ಮಾಡೋದಕ್ಕೋಸ್ಕರ ಜನ ಬೆಳೆಸ್ಕೊತಾರೆ. ಮತ್ತು ಇದ್ರದ್ದು ಪ್ರೈಸ್ ರೇಂಜ್ ಬಂದುಬಿಟ್ಟು 400 ಇಂದ 500 ರೂಪಾಯಿವರೆಗೂ ಇರುತ್ತೆ. ಗಾಯ್ಸ್, ಸೆಕೆಂಡ್ ಒನ್ ಬಂದು ಗಿರಿರಾಜ ಕೋಳಿ. ನಾರ್ಮಲ್ ಆಗಿ ಗಿರಿರಾಜ್ ಕೋಳಿ ಅಂತ ಸಹ ಕರಿತೀವಿ. ನಾಟಿ ಕೋಳಿಗಿಂತ ಫಾಸ್ಟ್ ಆಗಿ ಮತ್ತೆ 3ರಷ್ಟು ಮಾಂಸ ಕಟ್ಟುತ್ತೆ ಅಂತ ಇದನ್ನ ಬೆಳೆಸ್ಕೊಂತಾರೆ. 250 ರಿಂದ 350 ಇರುತ್ತೆ. ಥರ್ಡ್ ಒನ್ BV 380 ಅಂತ. BV ಅಂತಂದ್ರೆ ಬ್ರೌನ್ ಕಲರ್ ಅಂತ ಹೇಳಿ, 380 ಅಂತಂದ್ರೆ 380 ದಿನ ಮೊಟ್ಟೆ ಇಡುತ್ತೆ ಅಂತ. ಡಿಸ್ಪ್ಲೇ ಮೇಲೆ ನೋಡೋ ತರ ನೀವು ಇದನ್ನ ಓನ್ಲಿ ಸ್ಟ್ಯಾಂಡ್ ಅಲ್ಲಿ ಮೇಯಿಸಬಹುದು. ಮತ್ತೆ ಯಾವುದೇ ತರ ಕೆಳಗಡೆ ಬಿಟ್ಟು ಆಚೆ ಬಿಟ್ಟು ಮೇಯಿಸೋದಕ್ಕಾಗಲ್ಲ. ಮತ್ತೆ 365 ದಿನ ಮೊಟ್ಟೆ ಇಡೋದ್ರಿಂದ ನೀವು ಇದನ್ನ ಮರಿ ಮಾಡ್ಸೋದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಗೈಸ್, ಈ ತರ ಎಲ್ಲಾ ಕೋಳಿಗಳನ್ನ ಮಾಂಸಕ್ಕೆ, ಮೊಟ್ಟೆಗೆ ಮತ್ತೆ ಮೆಡಿಸಿನ್ಸ್ಗೋಸ್ಕರ ಯೂಸ್ ಮಾಡೋದ್ರಿಂದ ಈ ತರ ಕೋಳಿಗಳನ್ನೆಲ್ಲ ನಾವು ನಾಟಿ ಕೋಳಿ ಅಂತ ಕರೆಯೋದಕ್ಕಾಗಲ್ಲ. ಯಾಕಂತಂದ್ರೆ ನಾಟಿ ಕೋಳಿ ನಿಮ್ಗೆ 365 ದಿನ ಮೊಟ್ಟೆ ಇಡಲ್ಲ, ಸ್ಟ್ಯಾಂಡ್ ಅಲ್ಲಿ ಇಟ್ಟು ಬೆಳೆಸೋದಕ್ಕಾಗಲ್ಲ. ಮತ್ತೆ ನಾಟಿ ಕೋಳಿನ ನೀವು ಫಾಸ್ಟ್ ಆಗಿ ಡೆವಲಪ್ ಮಾಡೋದಕ್ಕಾಗಲ್ಲ.